ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಲಿ ಶಾಕ್ ಈಗ ಎದುರಾಗಿದೆ. ಸಂಪುಟ ವಿಸ್ತರಣೆ ಬಳಿಕ ಬಂಡಾಯ ಎದ್ದಿರೋದೆಲ್ಲ ನೋಡ್ತಾ ಇದ್ದೀವಲ್ಲ ನಾವು. ಸೊ BJP ನಿಜಕ್ಕೂ ಖುಷಿ ಪಡುವಂಥ ಡೆವಲಪ್ಮೆಂಟು ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಆಗ್ತಿದೆ. ಒಂದು ಕ್ಷಣದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ, ಯಾರಾದರೂ ರಾಜೀನಾಮೆ ಕೊಟ್ಟರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ಡೆವಲಪ್ಮೆಂಟ್ ಆಗ್ತಿರೋದು. ಬಿಗ್ ಡೆವಲಪ್ಮೆಂಟ್. ಡಿ ಕೆ ಶಿವಕುಮಾರ್ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಅಸಲಿ ಆಘಾತ. ಯಾಕೆ ಇದು ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಡಿ ಕೆ ಸರ್ಕಾರದ ವಿರುದ್ಧ, ಕ್ಯಾಬಿನೆಟ್ ವಿರುದ್ಧ ಸಿಡಿದಿರೋರ ಸಂಖ್ಯೆ ಜಾಸ್ತಿ ಆಗಿದ್ದು 30ಕ್ಕೆ ತಲುಪಿದೆ. ಎಷ್ಟು ಜನ ಶಾಸಕರ ಅಸಮಾಧಾನಿತರಿದ್ದಾರೆ? ಈಗ 30 ಜನ ಶಾಸಕರು ಒಗ್ಗೂಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಮತ್ತೊಂದು ಸುತ್ತಿನ ಮೀಟಿಂಗ್ ಇದೆ. ಇದು ಒಗ್ಗಟ್ಟಿನ ಪ್ರದರ್ಶನ ಆಗಿಬಿಟ್ರೆ ಅಲ್ಲಿಂದ ಸರ್ಕಾರಕ್ಕೆ ಥ್ರೆಟ್ ಸ್ಟಾರ್ಟ್ ಆದಂಗೆ. ಅಲ್ಲೊಬ್ರು, ಆ ಜಿಲ್ಲೆಯಲ್ಲೊಬ್ರು, ಕೋಲಾರದಲ್ಲೊಬ್ರು, ಚಿಕ್ಕಬಳ್ಳಾಪುರದಲ್ಲೊಬ್ರು, ಉತ್ತರ ಕನ್ನಡದಲ್ಲೊಬ್ರು ಅವ್ರವ್ರ ಪಾಡಿಗೆ ಸೆಟ್ ಮಾಡ್ಕೊಳ್ಳೋದು, ಅವ್ರವ್ರ ಹೋರಾಟ ಮಾಡ್ಕೊಳ್ಳೋದು, ಬೆಂಬಲಿಗರ ರಾಜೀನಾಮೆ ಇಷ್ಟೇ ಆದರೆ ಅದು ದೊಡ್ಡ ವಿಷಯ ಆಗಲ್ಲ, ಸಮಾಧಾನ ಮಾಡಿಬಿಡ್ತಾರೆ. ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಸಮಾಧಾನ ಮಾಡ್ದಂಗೆ ಎಲ್ಲರನ್ನೂ ಸಮಾಧಾನ ಮಾಡಿಬಿಡ್ತಾರೆ. ಬಟ್ ಈಗ ಅದು ಬೇರೆ ತಿರುವನ್ನು ಪಡ್ಕೊಳ್ತಿದೆ. ಎಲ್ಲ ಜಿಲ್ಲೆಯ ಅಸಮಾಧಾನಿತರು ಒಂದಾಗ್ತಿದ್ದಾರೆ. ನಿನ್ನೆ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ, ಕೋಲಾರ ಕಡೆಯವರೆಲ್ಲ ಒಂದಾಗಿ ಮೀಟಿಂಗ್ ಮಾಡಿದರು. ಇವತ್ತು ಎಲ್ಲರೂ ಕೂಡ, ಎಲ್ಲ ಜಿಲ್ಲೆಯವರು ಕೂಡ ಒಂದಾಗಲಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಸೊ 30 ಜನ ಶಾಸಕರು ಹೆಚ್ಚು ಕಡಿಮೆ ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ. ಒಂದು ಬಿಗ್ ಮೆಸೇಜ್ ಕೊಡೋಕೆ ಹೊರಟಿದ್ದಾರೆ. ಈಗ ರಾಜೀನಾಮೆ ಮುಂದುವರಿತಿದೆ. ಗುಬ್ಬಿ ಶ್ರೀನಿವಾಸ್ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತು KSRTCಗೆ ಅಂದರೆ ನಿಗಮ ಮಂಡಳಿ ಯಾರ್ಯಾರಿಗಿದ್ರಲ್ಲ ಅದನ್ನೂ ಅವರು ಇರೋದನ್ನು ಬಿಟ್ಕೊಡಲ್ವಲ್ಲ ಸಾಮಾನ್ಯ. ಈ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದಮೇಲೆ ಇನ್ನು ಮುಂದೆ ಸಿಕ್ಕೋ ಚಾನ್ಸೇ ಇಲ್ಲ ಅವರಿಗೆ. ಈಗ ಸಂಪುಟ ಫುಲ್ ಆಗಿದೆ, ಒಂದೇ ಖಾಲಿ ಇರೋದು. ಸೊ ಈ ಅವಧಿಯಲ್ಲಿ ಅವ್ರಿಗೆ ಸಿಕ್ಕೋ ಚಾನ್ಸೇ ಇಲ್ಲ. ಇರೋದನ್ನಂತೂ ಕಳ್ಕೊಳ್ಳಲ್ಲ. ಏನೋ ಒಂದು ಓಡಾಡ್ತಾ ಇರುತ್ತೆ, ಕೈ ಖಾಲಿನಾದರೂ ಆಗಲ್ಲ ಅನ್ನೋ ಕಾರಣಕ್ಕೆ ನಿಗಮ ಮಂಡಳಿನಾದರೂ ಸಿಗ್ಲಿಕ್ಕೆ ಕಡೆ ಪಕ್ಷ ಅಂತ ಯೋಚನೆ ಮಾಡ್ತಾರೆ. ಬಟ್ ನಿಗಮ ಮಂಡಳಿ ಇರೋರು ಸಚಿವ ಸ್ಥಾನ ಕೈ ತಪ್ಪಿದ ಮೇಲೆ, ಪರ್ಮನೆಂಟಾಗಿ ಈ ಸರ್ಕಾರದಲ್ಲಿ ನಮಗೇನು ಸಿಗಲ್ಲ ಅಂತ ಗೊತ್ತಾದ ಮೇಲೆ ನಿಗಮ ಮಂಡಳಿ ಇರೋದಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ. ನೋಡಿ, ಇಂಟ್ರೆಸ್ಟಿಂಗ್. KSRTCಗೆ ಗುಬ್ಬಿ ವಾಸು ರಿಸೈನ್ ಮಾಡಿದ್ದಾರೆ. ಕಿಯೋನಿಕ್ಸ್ಗೆ ಶರತ್ ಬಚ್ಚೇಗೌಡ ರಿಸೈನ್ ಮಾಡಿದ್ದಾರೆ. ಯೋಜನಾ ಆಯೋಗ ಉಪಾಧ್ಯಕ್ಷ ಆಗಿದ್ದಂಥ ಆಳಂದ MLA BR ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಆಳಂದ BR ಪಾಟೀಲ್ರು ಸಿದ್ದರಾಮಯ್ಯನವರು CM ಆಗಿದ್ದಾಗಲೇ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಸರ್ಕಾರದ ವಿರುದ್ಧನೇ ಸಿಡಿದಿದ್ದವರು. ಲೆಟರು, ಗ್ಯಾರಂಟಿ ವಿರುದ್ಧ ಗಂಭೀರವಾದಂಥ ಸ್ಟೇಟ್ಮೆಂಟು ಎಲ್ಲ ಬಂದು ಸರ್ಕಾರಕ್ಕೆ ಮುಜುಗರ ಆಗಿ ಎಷ್ಟು ದೊಡ್ಡ ಸುದ್ದಿ ಆಗಿತ್ತು. ಆಮೇಲೆ ಸಿದ್ದರಾಮಯ್ಯನವರು ಅವರನ್ನು ಸಮಾಧಾನ ಮಾಡಿ ಈ ಯೋಜನಾ ಆಯೋಗಕ್ಕೆ ಹಾಕಿರ್ತಾರೆ. ಈಗ ಅದರಿಂದನೂ ಸಿಡಿದು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ನಮಗೆ ಮಾತು ಮೇಲೆ ಮಾತು ಕೊಟ್ಟಿದ್ದೇ ಆಯಿತು, ಕೂದಲೇ ಉದುರು ಹೋಗಿದೆ ನಮಗೆ. ಅಶೋಕ್ ಪಟ್ಟಣ್ಣು, ಇನ್ನಿತರರು, ಸೀನಿಯರ್ಸು, ಸಿದ್ದರಾಮಯ್ಯ ಕ್ಯಾಂಪ್ ಅವರು ಯಾವ ರೀತಿ ಸಿಡಿದಿದ್ದಾರೆ ಅಂದರೆ ಕಾದು 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 ಪೇಷನ್ಸಿಂದ ಕೂದಲು ಉದುರು ಹೋಗಿದೆ. ಪಕ್ಷದಲ್ಲಿ ಇನ್ನೇನು ಉಳ್ಕೊಂಡಿದೆ ಅಂತ ಸಿಡಿದೆದ್ದು ಬಿಟ್ಟಿದ್ದಾರೆ. ಕ್ಷಣದಲ್ಲಿ ನಿಮ್ಮ ರಾಜೀನಾಮೆ ಅಂಗೀಕಾರ ಆಗತ್ತೆ, ಹುಷಾರ್ ಅಂತ ನಿನ್ನೆ ಯಾರ್ಯಾರು ರಾಜೀನಾಮೆ ಕೊಡ್ತೀನಿ ಅಂತಿದ್ರು ಅವ್ರಿಗೆಲ್ಲ ಶಾಕ್ ಕೊಟ್ಟರು DK. ಅದಾದ ಮೇಲೆ ರಾಜೀನಾಮೆ ಕೊಡೋಕೆ ಮುಂದಾಗ್ತಿದ್ದಾರೆ ಅಂದರೆ ಇವರ ಮುಂದಿನ ನಡೆ ಏನು ಅನ್ನುವ ಕ್ಲಿಯರ್ ಮೆಸೇಜನ್ನು ಕೊಡ್ತಿದ್ದಾರೆ. ನಂಬರ್ 1. ಎರಡನೇದಾಗಿ KN ರಾಜಣ್ಣ, ಸಿದ್ದರಾಮಯ್ಯ ಪರಮಾಪ್ತರು. ಪಕ್ಷದಿಂದ ಅವ್ರ ಮೇಲೆ ಕ್ರಮ ಆದ ಮೇಲೂ ಕೂಡ ಸಿದ್ದರಾಮಯ್ಯನವರ ಮತ್ತು ರಾಜಣ್ಣವರ ನಡುವಿನ ಸ್ನೇಹ ಕಡಿಮೆ ಆಗಿಲ್ಲ. ಅವ್ರ ಮನೆ ಭೋಜನ ಕೂಟಗಳೆಲ್ಲ ಮುಂದುವರಿತಾನೆ ಇದ್ದಾವೆ. ನಿನ್ನೆ ರಾಜೇಂದ್ರ ಅವ್ರ ಸ್ಟೇಟ್ಮೆಂಟು, ಇವತ್ತು ರಾಜಣ್ಣ ಅವ್ರ ಸ್ಟೇಟ್ಮೆಂಟು. ರಾಜೇಂದ್ರ ಅವ್ರು ನಿನ್ನೆ ಹೌದು ಗೈರಾಗಿದ್ದಾರೆ ಅಂದರೆ ಅಸಮಾಧಾನ ಇದೆ ಅನ್ನೋದನ್ನು ಓಪನ್ ಆಗಿ ಹೇಳಿದರು. ಇವತ್ತು ರಾಜಣ್ಣ ಅವ್ರು ಏನು ಹೇಳ್ತಿದ್ದಾರೆ, ಎಲ್ಲೆಲ್ಲಿ ಸರ್ಕಾರದಲ್ಲಿ ಮಧ್ಯದಲ್ಲಿ CM ಚೇಂಜ್ ಆದ್ರೋ ಅಲ್ಲೆಲ್ಲ ನೆಕ್ಸ್ಟ್ ಎಲೆಕ್ಷನ್ ಗೋತಾ, ಅಲ್ಲೆಲ್ಲ ನೆಲ ಕಚ್ಚಿರೋದು ಇತಿಹಾಸದ ಎಕ್ಸಾಂಪಲ್ಸೇ ಇವೆ. ನಾನೇನು ವಿಶೇಷವಾಗಿ ಹೇಳಬೇಕು ಅನ್ನುವ ಮೂಲಕ ಮುಂದಿನ ಚುನಾವಣೆಯಲ್ಲಿ ಕೈ ಸರ್ಕಾರಕ್ಕೆ ಕಾದಿದೆ ಹಬ್ಬ ಅನ್ನೋದನ್ನು ಡೈರೆಕ್ಟಾಗೇ ಹೇಳ್ತಿದ್ದಾರೆ. ವೀರೇಂದ್ರ ಪಾಟೀಲ್ರಿಂದ ಹಿಡಿದು BJP ಯಡಿಯೂರಪ್ಪನವರಿಂದ ಹಿಡಿದು ಹಿಂದೆ ಸುಮಾರು ಹಿಂದಿನ ಲೆಕ್ಕಾಚಾರಗಳು, ಈಗಿನ ತನಕದ ಉದಾಹರಣೆಗಳು ಕಣ್ಣು ಮುಂದಿದ್ದಾವೆ. ಸೊ ಸಿದ್ದರಾಮಯ್ಯನವ್ರಿಗೆ, ಅವ್ರ ಕ್ಯಾಂಪ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಕೊಟ್ಟ ಹೆಸರನ್ನು ತಿರಸ್ಕರಿಸುವ ಮೂಲಕ ಅನ್ನುವ ಆಕ್ರೋಶ ಸಿಡಿದಿದೆ. ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಒಂದೇ ಒಂದು ಪಬ್ಲಿಕ್ ರಿಯಾಕ್ಷನ್ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಸಂಪುಟ ಆದಮೇಲೆ ಒಂದೇ ಒಂದು ಪಬ್ಲಿಕ್ ರಿಯಾಕ್ಷನ್ ಕೂಡ ಸಿದ್ದರಾಮಯ್ಯನವ್ರ ಕಡೆಯಿಂದಿಲ್ಲ. ಮೀಡಿಯಾಗೆ ಮಾತಾಡಿಲ್ಲ. ಪ್ರಮಾಣ ವಚನಕ್ಕೆ ಗೈರಾದ್ರೂ ಅನ್ನೋ ದೊಡ್ಡ ವಿಷಯ ಆಯಿತು. ಅವರು ಅದು ದೊಡ್ಡ ಸಂದೇಶ ಕೊಟ್ಟಿರೋದು. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡು, ರಾಹುಲ್ ಗಾಂಧಿಯವರೇ ಸಿದ್ದರಾಮಯ್ಯನವರ ನಾಯಕತ್ವದ ಮುಂದೆ ತಲೆದೂಗತ್ತೆ. ಅಂದರೆ ಅವ್ರ ನಾಯಕತ್ವಕ್ಕೆ ಸರಿ ಸಾಟಿ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಗೊತ್ತು. ಪರಿಸ್ಥಿತಿ, ಸಂದರ್ಭ ಚೇಂಜ್ ಮಾಡಬೇಕಾಯ್ತು ಅಷ್ಟೇ. ಅಂತಹ ನಾಯಕ ಇವತ್ತು
ಯಡಿಯೂರಪ್ಪನವ್ರು BJPಲಿ ಹೆಂಗೆ ಮಾಡ್ತಿದ್ರಲ್ಲ ಅದೇ ಸ್ಟೈಲಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಅನ್ನೋ ಥರನೇ ಕಾಣಿಸ್ತಾ ಇದೆ ಬೆಳವಣಿಗೆ. ಒಂದು ಪ್ರಮಾಣ ವಚನಕ್ಕೆ ಗೈರು, ಈಗ ಒಂದು ರಿಯಾಕ್ಷನ್ನು ಕೊಡ್ತಿಲ್ಲ. ಗಾಯತ್ರಿ ಅವರ ಹೆಸರನ್ನು ಸೇರಿಸಿದ್ಯಾರು, ತೆಗೆದಿದ್ಯಾರು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸೊ ಹಾಲುಮತ ಸಮುದಾಯದ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ಹೇಳಿದ ಹೆಸರು ಫೈನಲ್ ಆಗಬೇಕಿತ್ತು. ಕುರುಬ ಸಮುದಾಯದ ನಾಯಕನಿಗೆ ಪಟ್ಟ ಕಟ್ಟೋ ವಿಚಾರದಲ್ಲಿ ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಒಬ್ಬ ಸರ್ವೋಚ್ಚ ನಾಯಕ ಆ ಸಮುದಾಯಕ್ಕೆ. ಆ ಸಮುದಾಯದ್ದು ಡಿಸೈಡ್ ಮಾಡೋಕ್ಕೆ ಕೊಡಲಿಲ್ಲ ಸಿದ್ದರಾಮಯ್ಯನವ್ರಿಗೆ ಅನ್ನೋದೆಲ್ಲ ಈಗ ಬಹಳ ದೊಡ್ಡ ಮಟ್ಟದಲ್ಲೇ ಬ್ಲಾಸ್ಟ್ ಆಗಿದೆ ಒಳಗಡೆ. ಸಿದ್ದರಾಮಯ್ಯನವ್ರು ಎಲ್ಲೂ ಮಾತಾಡ್ತಿಲ್ಲ. ಇಷ್ಟು ಮೌನವಾಗಿರೋದು, ಇಷ್ಟು ಗೌಪ್ಯವಾಗಿರೋದಿದೆಯಲ್ಲ ಸಿದ್ದರಾಮಯ್ಯನವ್ರ ನಡೆ, ಈಗ ಸರ್ಕಾರಕ್ಕೆ ಸಂಕಷ್ಟ ಅಂತ ಓಪನ್ ಆಗಿ ಸಿಡಿತಾ ಇದೆ. ಎಲ್ಲೆಲ್ಲಿ 5 ವರ್ಷದ ಟರ್ಮಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ, ಅವೆಲ್ಲ ಮುಂದಿನ ಚುನಾವಣೆ ನೆಲಕಚ್ಚಿರೋದು. ಯಾರೇ ಬಂದರೂ ಕೂಡ ನನಗೆ ದೇವರು ಸಮಾನ ಅಂತಂದ್ರೆ ನನ್ನ ಕ್ಷೇತ್ರದ ಜನನೇ, ಅವರ ಆಣತಿ ಅಂತಲೇ ನಡಿಬೇಕಾಗ್ತದೆ. ಹಂಗಾಮಿ ಸ್ಪೀಕರ್ ಮಾಡಿದ್ದಾರೆ, ಆರ್ಡರ್ ಮಾಡಿ. ನಾನು ಆ ಪ್ರಸ್ತಾವನೆ ಬಂದಾಗ ಬೇಡ ಅಂತಲೇ ಹೇಳಿದ್ದೀನಿ. ನೋಟಿಫಿಕೇಶನ್ ಬೆಳಿಗ್ಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದು. ನಾನೀಗಾಗಲೇ ಕಾಂಗ್ರೆಸ್ ಪಾರ್ಟಿನಲ್ಲೇ ಸಪ್ರೇಟ್ ಸೀಟ್ ಕೊಡಬೇಕು ಅಂತ ನೆನ್ನೆನೇ ಕಾಗದ ಬರೆದಿದ್ದೆ, ಬಂದಿದೆ. ಅಂದ್ರೆ ಎಲ್ಲ ಒಂದು ಕಡೆಗೆ ಈ ವಿದ್ಯಮಾನಗಳು ನೋಡಿದಾಗ ನನಗೆ ಅಸಹ್ಯ ಅನಿಸ್ತದೆ. ನಮ್ಮ ಜೊತೆಯಲ್ಲಿದ್ದಂಥ ಬಹಳ ಹಲವಾರು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಇವತ್ತು ಕೈ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕೈ ಬಿಟ್ಟರು, ಕಾರಣ ಕೊಡಬೇಕಲ್ಲ. ಈಗ ನನ್ನಿಂದ ಏನಾದರೂ ಭ್ರಷ್ಟಾಚಾರ ಆಗಿತ್ತಾ, ನಾನೇನಾದರೂ ಭ್ರಷ್ಟಾಚಾರ ಆರೋಪಕ್ಕೆ ಒಳಗಾಗಿದ್ನಾ, ನಾನು ಇಲಾಖೆಯಲ್ಲಿ ಸರಿಯಾಗಿ ನಾನು ಇಲಾಖೆ ಜವಾಬ್ದಾರಿ ನಿರ್ವಹಿಸಿರಲಿಲ್ವಾ, ಇಲ್ಲ ಪಕ್ಷಕ್ಕೇನಾದರೂ ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ನಾ, ಏನ್ ನನ್ನಿಂದ ಆಗಿರ್ತಕ್ಕಂಥ ಲೋಪ. ಇವತ್ತು ನನ್ನ ಜೊತೆಯಲ್ಲಿದ್ದಂಥ ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ರೆ ನಾನೇನು ಉತ್ತರ ಕೊಡಲಿ. ಇವತ್ತು ಜನರಿಗೆ ಮಹತ್ವಸಕ್ಕೆ ಆಗ್ತಾ ಇಲ್ಲ, ನೀವು ಶಾಸಕರು ಅಸಮರ್ಥರ ಅಂತೇಳಿ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲಿ ಇವತ್ತಿಗೂ ದಡ್ಡಿಗಳು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ರಸ್ತೆ ಚಳವಳಿ ಮಾಡ್ತಾ ಇದ್ದಾರೆ, ಗೆರವಾಗ್ತಾ ಇದ್ದಾರೆ. ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನಮ್ಮೆಲ್ಲ ಶಾಸಕರನ್ನು ಕೂಡ ಹೀನಾಮಾನಯವಾಗಿ ಬೈತಾ ಇದ್ದಾರೆ. ಇದು ಒಂದು ಕಡೆ ಆ ಸರ್ಕಾರವನ್ನು ಯೂತ್ಸು ಹೀಯಾಳಿಸೋದು ನೋಡಿದ್ರೆ, ನಮ್ಮನ್ನು ಹೀಯಾಳಿಸೋದು ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಬಹಳಷ್ಟು ನೋವಾಗ್ತಾ ಇದೆ. ಇದರಿಂದ ನಾವೆಲ್ಲ ಕೂಡ ಬಹಳ ನೊಂದಿದ್ದೇವೆ. ಇವತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಏನಂತ ಉತ್ತರ ಕೊಡಬೇಕು, ಅವರಿಗೆ ನಾವು ಯಾವ ಕಾರಣಕ್ಕಾಗಿ ನಮಗೆ ಶಾಸಕ ಸಚಿವ ಕೊಡಲಿಲ್ಲ ಅಂತ ಹಿಂಗೆ ಹೇಳ್ಬೇಕು. ನಾವು ಕೆಲವು ಜಿಲ್ಲೆಗಳಿಗೆ 3 ಸ್ಥಾನ ಕೊಟ್ಟಿದ್ದೀರಿ, ಕೆಲವು 2 ಸ್ಥಾನ ಕೊಟ್ಟಿದ್ದೀರಿ, ಬಹಳಷ್ಟು ಕಡೆ 2 ಕೊಟ್ಟಿದ್ದೀರಿ. ಶಾಸಕರ ಆಡಿಯೋ ಅದು ಇದು ಅಂತ ಸದ್ ಮಾಡೋಕೆ ಶುರುವಾಗ್ಬಿಟ್ಟಿದೆ. RB ತಿಮ್ಮಾಪುರ ಅವರದ್ದು ಅಂತ ಹೇಳಲಾದ ಒಂದು ಆಡಿಯೋ ವೈರಲ್ ಆಗ್ತಿದೆ. ಈಗ ನಾಗೇಂದ್ರಂಗೆ ಅದು ಹೆಂಗೆ ಕೊಟ್ಟರು, ಕೇಸ್ ಇದೆ, ಇನ್ನೂ ಇಡಿ ಸಂಕಷ್ಟ ಮುಗಿದಿಲ್ಲ ಅವ್ರಿಗೆ. ಇಲ್ಲಿನವರು ಕ್ಲೀನ್ ಚಿಟ್ ಕೊಟ್ಟಿರೋದು, ಇಡಿಯಲ್ಲಿ ಇನ್ನೂ ತುಂಬ ಸ್ಟ್ರಾಂಗ್ ಆಗೇ ಇದೆ ಕೇಸು. ಎನಿ ಟೈಮ್ ಅವ್ರಿಗೆ ಏನು ಬೇಕಾದರೂ ಆಗಬಹುದು ಅನ್ನೋ ಥರ ಇರೋವಾಗ ಅದು ಹೆಂಗೆ ಕೊಟ್ಟರು ಅನ್ನುವ ಆಕ್ರೋಶ, ಜಮೀರ್ ಅವರು ಪಕ್ಷ ವಿರೋಧಿ, ಅವ್ರಿಗೆ ಹೆಂಗೆ ಕೊಟ್ಟರು ಅನ್ನುವ ಪ್ರಶ್ನೆ ಎಲ್ಲ ಇನ್ನೂ ಕೇಳ್ತಾನೆ ಇದ್ದಾರೆ ಸ್ವಪಕ್ಷೀಯರೇ. ತಿಮ್ಮಾಪುರ ಅವರದ್ದು ಎನ್ನಲಾದ ಆಡಿಯೋ, ತನ್ನದೇ ಪಕ್ಷದ ವಿರುದ್ಧ DK ಶಿವಕುಮಾರ್ ಹೈಕಮಾಂಡ್ ಅವ್ರನ್ನ ನಿಂದಿಸಿದ್ದಾರೆ ಎನ್ನಲಾದ ಆಡಿಯೋ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಸೊ ಪಕ್ಷದಲ್ಲಿ ಶಾಸಕರು ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾಗಿ ಈಗ ಮುಗಿಬಿದ್ದಿದ್ದಾರೆ. ಜಯಚಂದ್ರ ಅವರು, TB ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಮಾಡುವಂಥ ಪ್ರಸ್ತಾವನೆ ಬಂದಾಗಲೇ ನಾನು ನಿರಾಕರಿಸಿದ್ದೀನಿ ಅನ್ನುವ ಮೂಲಕ ನಿಮ್ಮ ಈ ಆಫರ್ಗಳನ್ನೆಲ್ಲ ನಾವು ಒಪ್ಕೊಳ್ಳಲ್ಲ ಅನ್ನುವಂಥ ಮೆಸೇಜ್ ಕಳಿಸಿಬಿಟ್ಟಿದ್ದಾರೆ. ಜೊತೆಗೆ ಅಸಹ್ಯ ಆಗ್ತಿದೆ ಈ ಬೆಳವಣಿಗೆ ನೋಡಿ. ನಿನ್ನೆ ಮುಖ ನೋಡೋಕ್ಕೆ, ಈ ಸಚಿವರದ್ದೆಲ್ಲ ಮುಖ ನೋಡೋಕ್ಕೆ ಅಸಹ್ಯ ಆಗ್ತಿದೆ ಅಂತಿದ್ರು. ಈ ವರ್ತಮಾನವೇ ಒಂದು ಅತ್ಯಂತ ದುರದೃಷ್ಟಕರ ಮತ್ತು ಅಸಹ್ಯವಾದಂಥ ಬೆಳವಣಿಗೆ ಅಂತ DK ಸರ್ಕಾರದ ವಿರುದ್ಧ, ಹೈಕಮಾಂಡ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸೀನಿಯರ್ಸ್ ಎಲ್ಲರೂ ಒಂದು ಕಡೆ ಆದರೆ, ಈಗ ಪಕ್ಷಕ್ಕೆ ಬಂದು ಪಕ್ಷದಲ್ಲಿ ಪ್ರಮುಖ ಸ್ಥಾನಮಾನದ ನಿರೀಕ್ಷೆಯಲ್ಲಿದ್ದವರು ಮತ್ತು 3-4 ಸರಿ ಗೆದ್ದವರು, ಅವರದ್ದೊಂದು ಟೀಮು, ಒಟ್ಟು 30 ಜನ ಶಾಸಕರು ಈಗ ಕೈ ಸರ್ಕಾರಕ್ಕೆ ಕಂಟಕವೇ ಆಗಲಿದ್ದಾರೆ. ಈ 30 ಶಾಸಕರೇನಾದರೂ ಒಗ್ಗಟ್ಟಿನ ಬಂಡಾಯ ಪ್ರದರ್ಶನ ಮಾಡಿಬಿಟ್ರೆ ಅದು ಸರ್ಕಾರನೇ ಕೀಳೋ ಮಟ್ಟಿಗೆ ಹೋಗಬಹುದು ಅನ್ನೋದೊಂದು ಚರ್ಚೆ ಶುರುವಾಗಿದೆ. ಹಾಗಂತ ಎಲ್ಲರನ್ನೂ ಬಿಟ್ಬಿಡ್ತಾರ, ಸಮಾಧಾನ ಮಾಡ್ತಾರೆ. ಕೆಲವರಿಗೆ ನಿಗಮ ಮಂಡಳಿ ಫಂಡು ಅದು ಇದು ಅಂತ ಅವ್ರನ್ನ ಸಂತೈಸ್ತಾರೆ. ಈಗ ಒಂದೇ ಸಲ ಸರ್ಕಾರದ ಬುಡ ಅಲುಗಿಸೋ ತನಕ ಹೋಗದೇ ಇರಬಹುದು. ಆದರೆ ಕೈಗಂತೂ DK ಶಿವಕುಮಾರ್ ನಾಯಕತ್ವಕ್ಕಂತೂ 28ರ ಚುನಾವಣೆಗಂತೂ ಇದು ಆಘಾತ ಅಲ್ಲದೆ ಮತ್ತೇನೂ ಅಲ್ಲ. ಸಿದ್ದರಾಮಯ್ಯನವರ ತಾಕತ್ತು ಈಗೇನು ತೋರ್ಸೋಕ್ಕಾಗಲ್ಲ, ಅವರು ಎಲ್ಲ ಮುಗಿದು ಹೋಗಿದೆ. ತೋರಿಸೋದೇನಿದ್ರು ಅವಕಾಶ ಇರೋದು ಎಲೆಕ್ಷನ್ನಲ್ಲಿ. ಸೊ ಆಗ ಕಾದಿದೆ ಹಬ್ಬ ಅನ್ನುವ ಓಪನ್ ಟ್ರೇಲರ್.
ಔಟ್ ಆಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.